ವೀಕ್ಷಕರೇ, ನಿಮಗೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಹುಚ್ಚಾಟದ ಬಗ್ಗೆ ಗೊತ್ತೇ ಇದೆ. ಆತನ ವಿಚಿತ್ರ ಕಾನೂನುಗಳು, ಈ ದೇಶದಲ್ಲಿ ಹೇರಲ್ಪಟ್ಟಂತ ಕಠಿಣ ನಿಯಮಗಳು ಜಗತ್ತಿನಾದ್ಯಂತ ಸುದ್ದಿಯಾಗಿವೆ. ಆದ್ರೆ ಆ ಉತ್ತರ ಕೊರಿಯಾದ ಏರ್ಲೈನ್ಸ್ ಬಗ್ಗೆ ಗೊತ್ತಾದರೆ ನಿಜಕ್ಕೂ ಇನ್ನೂ ಶಾಕ್ಗೆ ಒಳಗಾಗ್ತೀರಾ. ಯಾಕೆ ಗೊತ್ತಾ? ಅದರ ಸರ್ವಿಸ್ ಅಷ್ಟು ಭಯಂಕರವಾಗಿದೆ. ಇಂಥ ಉತ್ತರ ಕೊರಿಯಾವನ್ನ ಒಮ್ಮೆ ಕಣ್ಣಾರೆ ನೋಡಬೇಕು ಎಂಬ ಉತ್ಸಾಹ ನಿಮ್ಮಲ್ಲಿದ್ರೆ ಮತ್ತು ಆ ದೇಶದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅರಿಯೋದಕ್ಕೆ ಬಯಸ್ತೀರಾ ಅನ್ನೋದಾದ್ರೆ ನೀವು ನೇರವಾಗಿ ಉತ್ತರ ಕೊರಿಯಾಕ್ಕೆ ಹೋಗುವಂತ ವಿಮಾನವನ್ನ ಚೀನಾದಿಂದ ಹತ್ತಬಹುದು. ಚೀನಾದ ಏರ್ಪೋರ್ಟ್ ನಿಂದ ಉತ್ತರ ಕೊರಿಯಾದ ರಾಜಧಾನಿ ಪಿಂಗ್ಯಾಂಗ್ಗೆ ಹೋಗುವಂತ ಏರ್ ಕೊರಿಯಾ ವಿಮಾನ ನಿಮ್ಮನ್ನ ಆ ದೇಶದ ಒಳಗೆ ಕರೆದೊಯ್ಯುತ್ತೆ. ವಿಮಾನವನ್ನು ಹತ್ತುವಾಗ ಒಬ್ಬ ಗಗನಸಖಿ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾಳೆ. ಆಗ ನಿಮ್ಗೆ ಖುಷಿಯಾಗುತ್ತೆ. ಆದ್ರೆ ನಿಮ್ಮ ಆಸನದಲ್ಲಿ ನೀವು ಆರಾಮಾಗಿ ಕುಳಿತುಕೊಂಡು ನಿಮ್ಮನ್ನ ಕರೆದೊಯ್ತಿರುವಂತ ಏರ್ ಕೊರಿಯಾ ವಿಮಾನ ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದಕ್ಕೆ ನಿಮ್ಮ ಮೊಬೈಲ್ ಅನ್ನ ಹೊರ ತೆಗೆದ್ರೆ ಹಾಗೂ ಅದರಲ್ಲಿ ಮಾಹಿತಿಯನ್ನು ತಡ್ಕೊಳ್ಳೋದ್ರೆ ನಿಮ್ಗೆ ನಿರಾಸೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಆ ಏರ್ಲೈನ್ಸ್ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಆಗ ನಿಮ್ಮ ವಿಪಿಎನ್ ಅನ್ನ ಆನ್ ಮಾಡಿ ನೋಡಿದ್ರೆ ಆ ಏರ್ಲೈನ್ಸ್ ಬಗ್ಗೆ ನಿಮ್ಗೆ ರಾಶಿ ನೆಗೆಟಿವ್ ಕಮೆಂಟ್ಸ್ಗಳು ಸಿಗ್ತವೆ. ಆಗ ನೀವು ಶಾಕ್ಗೆ ಒಳಗಾಗಿ ಇನ್ನಷ್ಟು ಮಾಹಿತಿಯನ್ನು ನೋಡುವಷ್ಟರಲ್ಲಿ ನಿಮ್ಮ ಫೋನ್ ನ ಏರೋಪ್ಲೇನ್ ಮೋಡ್ ಅನ್ನು ಆನ್ ಮಾಡಿ ಎಂಬ ಸೂಚನೆ ನಿಮ್ಗೆ ಸಿಗುತ್ತೆ. ವೀಕ್ಷಕರೇ, ಉತ್ತರ ಕೊರಿಯಾದ ಏರ್ಲೈನ್ಸ್ ಜಗತ್ತಿನ ಅತ್ಯಂತ ವರಸ್ಟ್ ಏರ್ಲೈನ್ಸ್ ಎಂಬ ಕುಖ್ಯಾತಿಯನ್ನ ಪಡೆದಿದೆ. ಆ ಒಂದು ಏರ್ಲೈನ್ಸ್ಗೆ ಸಿಕ್ಕಿರುವುದು ಕೇವಲ ಸಿಂಗಲ್ ಸ್ಟಾರ್ ರೇಟಿಂಗ್. ಯಾಕೆ ಈ ಒಂದು ಏರ್ಲೈನ್ಸ್ಗೆ ಇಷ್ಟು ಕೆಟ್ಟ ರೇಟಿಂಗ್ ಸಿಕ್ಕಿದೆ? ಹಾರಾಟದ ಸಮಯದಲ್ಲಿ ಇಲ್ಲಿ ಏನೆಲ್ಲ ಆಗುತ್ತೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅತ್ಯಂತ ಮುಖ್ಯವಾದ ವಿಷಯ ಏನಂದ್ರೆ ಈ ಒಂದು ಏರ್ಲೈನ್ಸ್ ಅನ್ನ ಯುರೋಪ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ಉತ್ತರ ಕೊರಿಯಾಕ್ಕೆ ಹೋಗೋದಕ್ಕೆ ಇರೋದು ಈ ಏರ್ ಕೊರಿಯಾ ವಿಮಾನ ಒಂದೇ ಮಾರ್ಗ. ಅಂತ ಏರ್ಲೈನ್ಸ್ಗೆ ಒಂದು ಸ್ಟಾರ್ ಸಿಗೋದಕ್ಕೆ ಮುಖ್ಯ ಕಾರಣ ಅದು ಬಳಸುವಂತ ಅತ್ಯಂತ ಹಳೆಯ ವಿಮಾನಗಳು. ಇವು ಹಳೆಯ ಕಾಲದಲ್ಲಿ ರಷ್ಯಾದ ಪ್ಯಾಸೆಂಜರ್ ವಿಮಾನ ಇದಾಗಿದೆ. ಪೂರ್ವ ಜರ್ಮನಿಯ ಸಮಯದಲ್ಲಿ ಬಳಸಲಾಗ್ತಿದ್ದಂತ ಹಳೆಯ ರಷ್ಯಾದ ಪ್ರಯಾಣಿಕ ವಿಮಾನಗಳನ್ನ ಇವು ಹೋಲ್ತವೆ. ಅಂದ್ರೆ ನೀವು ಅದರಲ್ಲಿ ಪ್ರಯಾಣ ಮಾಡ್ತಿರುವಂತ ವಿಮಾನ 30 ವರ್ಷಕ್ಕಿಂತನೂ ಕೂಡ ಹೆಚ್ಚು ಹಳೆಯದಾಗಿದೆ. ಈ ಒಂದು ವಿಮಾನ ಏರ್ ಕೊರಿಯಾದ 24 ವಿಮಾನಗಳಲ್ಲಿ ಒಂದಾಗಿದೆ. ಈ 24 ವಿಮಾನಗಳಲ್ಲಿ ಸದ್ಯ 18 ವಿಮಾನಗಳು ಮಾತ್ರ ಹಾರುವಂತ ಸ್ಥಿತಿಯಲ್ಲಿವೆ. ಈ ಒಂದು 18 ಹಳೆಯ ವಿಮಾನಗಳಲ್ಲಿ ನೀವು ಚೀನಾದಿಂದ ಹತ್ತುವಂತ ವಿಮಾನ ಕೂಡ ಒಂದು. ಇನ್ನು ಏರ್ ಕೊರಿಯಾ ಚಾರ್ಟರ್ ಫ್ಲೈಟ್ ಸೇವೆಗಳನ್ನು ಕೂಡ ಕೊಡುತ್ತೆ. ಆದ್ರೆ ಅದು ಅಲ್ಲಿನ ರಾಜಕಾರಣಿಗಳು ಮತ್ತು ಕಿಮ್ ಕುಟುಂಬವನ್ನು ಸಾಗಿಸೋದಕ್ಕೆ ಮಾತ್ರ. ಇನ್ನು ನೀವು ವಿಮಾನದಲ್ಲಿ ಕುಳಿತಾದ್ಮೇಲೆ ಮುಂದೆ ಇರುವಂತ ಸ್ಕ್ರೀನ್ ಮೇಲೆ ವಿಡಿಯೋ ಪ್ಲೇ ಆಗೋದಕ್ಕೆ ಶುರುವಾಗುತ್ತೆ. ಅದನ್ನ ನೀವು ಆಫ್ ಮಾಡೋದಕ್ಕೆ ಅಥವಾ ಮ್ಯೂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಳೆಯ ಸ್ಪೀಕರ್ಗಳನ್ನ ಹೊಂದಿರುವಂತ ಅವುಗಳಲ್ಲಿ ಜೋರಾಗಿ ತಮ್ಮ ದೇಶದ ಪ್ರಚಾರದ ವಿಡಿಯೋಗಳನ್ನ ಪ್ಲೇ ಮಾಡಲಾಗುತ್ತೆ. ಆ ಒಂದು ವಿಡಿಯೋದಲ್ಲಿ ಉತ್ತರ ಕೊರಿಯಾವನ್ನ ಅತ್ಯುತ್ತಮ ದೇಶಗಳಲ್ಲಿ ಒಂದಂತ ಬಿಂಬಿಸಲು ಪ್ರಯತ್ನಿಸಲಾಗುತ್ತೆ. ಒತ್ತಾಯ ಪೂರ್ವಕವಾಗಿ ತಮ್ಮ ದೇಶ ದಿ ಬೆಸ್ಟ್ ಅಂತ ನಿಮ್ಮ ತಲೆಗೆ ತುಂಬೋದಕ್ಕೆ ವಿಡಿಯೋದಲ್ಲಿ ಉತ್ತರ ಕೊರಿಯಾವನ್ನ ಹೊಗಳಲಾಗುತ್ತೆ. ಅದು ಸುಳ್ಳು ಅಂತ ನಿಮ್ಗೆ ಖಚಿತವಾಗಿ ಗೊತ್ತಿದ್ರೂ ಕೂಡ ವಿಡಿಯೋವನ್ನ ನೀವು ಅನಿವಾರ್ಯವಾಗಿ ನೋಡಲೇಬೇಕು ಮತ್ತು ಸಹಿಸಿಕೊಳ್ಳಲೇಬೇಕು. ಈ ಏರ್ಲೈನ್ಸ್ 3ನೇ ತಲೆಮಾರಿನ ಕಿಮ್ ರಾಜವಂಶದಿಂದ ನಡೆಸಲ್ಪಟ್ಟಿರುವಂತಹ ಉತ್ತರ ಕೊರಿಯಾದ ಸಾರ್ವಜನಿಕ ವಿಮಾನಯಾನ ಸಂಸ್ಥೆಯಾಗಿದೆ. ಅಧ್ಯಕ್ಷ ಕಿಮ್ ಸಂಗ್ ಸಮಯದಲ್ಲಿ ಜಗತ್ತು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಏರ್ ಕೊರಿಯಾದ ಮೊದಲ ಫ್ಲೈಟ್ ಹಳೆಯ ಸೋವಿಯತ್ ಏರ್ಕ್ರಾಫ್ಟ್ ನಿಂದ ಮಾಡಲಾಗಿತ್ತು. ಮೊದಲು USSRಗೆ ಮತ್ತು ನಂತರ ಚೀನಾಕ್ಕೆ ವಿಮಾನ ಸೇನೆಯನ್ನ ನೀಡಲಾಗ್ತಿತ್ತು. ಆದ್ರೆ ಕೆಲವು ವರ್ಷಗಳ ನಂತರ ದೊಡ್ಡ ವಿಮಾನಗಳೊಂದಿಗೆ ಪೂರ್ವ ಯುರೋಪ್ಗೆ ವಿಮಾನ ಸೇವೆಯನ್ನ ವಿಸ್ತರಿಸಲಾಯಿತು. ಇದು ಉತ್ತರ ಕೊರಿಯಾದ ರಾಜಧಾನಿ ಪಿಂಗ್ಯಾಂಗ್ ನಿಂದ ಮಾಸ್ಕೋಗೆ ನಾನ್ ಸ್ಟಾಪ್ ಮಾರ್ಗವನ್ನ ಒಳಗೊಂಡಿತ್ತು. ನಂತರ ಪೂರ್ವ ಜರ್ಮನಿ ಮತ್ತು ಬಲ್ಗೇರಿಯಾಗೆ ವಿಮಾನ ಜಾಲವನ್ನ ವಿಸ್ತರಿಸಿದ್ರು. ಆಮೇಲೆ USSR ನಲ್ಲಿ ಬದಲಾವಣೆಗಳು ಆದವು. ಮತ್ತೆ ಉತ್ತರ ಕೊರಿಯಾ ಹಾಗೂ ರಷ್ಯಾ ನಡುವಿನ ಸಂಬಂಧಗಳು ದುರ್ಬಲಗೊಂಡವು. ಆಗ ಏರ್ ಕೊರಿಯಾವನ್ನ ಸುರಕ್ಷಿತ ಕಾರಣದಿಂದಾಗಿ ಯುರೋಪಿಯನ್ ಯೂನಿಯನ್ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಯಿತು. ಅದರಿಂದಾಗಿ ಯುರೋಪ್ನಲ್ಲಿ ಅದರ ಹಾರಾಟ ಬಹಳ ಕಡಿಮೆಯಾದವು. ಕಳೆದ 10 ವರ್ಷಗಳಲ್ಲಿ ಉತ್ತರ ಕೊರಿಯಾದ ಮೇಲೆ ಅನೇಕ ನಿರ್ಬಂಧಗಳನ್ನ ವಿಧಿಸಲಾಯಿತು. ಅವತ್ತಿಂದ ಅದು ಹೊಸ ವಿಮಾನವನ್ನ ಖರೀದಿ ಮಾಡಿಲ್ಲ. ಹಳೆಯ ಸೋವಿಯತ್ ಮಾದರಿ ವಿಮಾನಗಳನ್ನೇ ಅದು ಈಗಲೂ ಅವಲಂಬಿಸಿದೆ. ಇನ್ನು ಈ ವಿಮಾನದಲ್ಲಿ ಗಗನಸಖಿಯೊಬ್ಬರು ನಿಮ್ಮ ಭುಜದ ಮೇಲೆ ಕೈ ಇಟ್ಟು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ಅವ್ರ ಕೈಯಲ್ಲಿ ಊಟದ ಮೆನು ಕಾರ್ಡ್ ಕೂಡ ಇದೆ. ಅದನ್ನ ಪಡೆದು ನೀವು ಆಹಾರವನ್ನ ಆರ್ಡರ್ ಮಾಡಬೇಕು. ವಿಮಾನದಲ್ಲಿ ನೀರು, ಸಾಫ್ಟ್ ಡ್ರಿಂಕ್, ಟೀ ಮತ್ತು ಕಾಫಿಯನ್ನ ಏರ್ ಕೊರಿಯಾ ಉಚಿತವಾಗಿ ಕೊಡುತ್ತೆ. ಅಲ್ಲಿ ನೀವು ಒಂದು ಬರ್ಗರ್ ಮತ್ತು ಸಾಫ್ಟ್ ಡ್ರಿಂಕ್ ಅನ್ನ ಕೇಳೋದಕ್ಕೆ ಬಯಸ್ತೀರ ಅಂದ್ಕೊಳ್ಳಿ. ಆದ್ರೆ ಬರ್ಗರ್ ನಿಮ್ಮ ಕೈಗೆ ಬಂದಾಗ ನಿಮ್ಮ ಹಸಿವೆ ಇಂಗಿ ಹೋಗುತ್ತೆ. ಏಕೆಂದ್ರೆ ಅದು ನಮ್ಮ ದೇಶದ ರೋಡ್ ಸೈಡ್ ಅಲ್ಲಿ ಸಿಗುವಂತ ವಡಾವ್ ಪಾವ್ಗಿಂತನೂ ಕೂಡ ಕಡೆಯಾಗಿರುತ್ತೆ. ಸ್ಕೈಟ್ರಾಕ್ಸ್ ಪ್ರಕಾರ ಏರ್ ಕೊರಿಯಾಗೆ ಕೇವಲ 1 ಸ್ಟಾರ್ ಮಾತ್ರ ನೀಡಲಾಗಿದೆ. ಅಂದ್ರೆ ಅದೊಂದು ಕೆಟ್ಟ ವಿಮಾನಯಾನ ಸಂಸ್ಥೆ ಎಂಬ ಕುಖ್ಯಾತಿಯನ್ನ ಪಡ್ಕೊಂಡಿದೆ. ಉತ್ತರ ಕೊರಿಯಾದ ರಾಜಕಾರಣಿ ಕಿಮ್ ಸ್ವತಃ ಏರ್ ಕೊರಿಯಾವನ್ನ ಬಳಸ್ತಾರೆ. ಆದ್ರೆ ಸಾರ್ವಜನಿಕರಿಗಾಗ್ಲಿ ಅಥವಾ ಅಧ್ಯಕ್ಷ ಕಿಮ್ಗಾಗ್ಲಿ ಹೊಸ ವಿಮಾನ ಖರೀದಿ ಮಾಡೋದಕ್ಕೆ ಆ ದೇಶದ ಮೇಲೆ ಹೇರಿರುವಂತಹ ನಿರ್ಬಂಧಗಳು ಸಡಿಲವಾಗಿಲ್ಲ. ಕಿಮ್ ಫ್ಯಾಮಿಲಿ ಕೂಡ ಹಳೆಯ ವಿಮಾನವನ್ನ ಬಳಸಬೇಕಾಗಿದೆ. 2014ರಲ್ಲಿ ಏರ್ ಕೊರಿಯಾದ 2 ಪ್ರಯಾಣಿಕ ವಿಮಾನಗಳಲ್ಲಿ ಒಂದನ್ನ ಕಿಮ್ಗೆ ಅಧ್ಯಕ್ಷೀಯ ವಿಮಾನವಾಗಿ ಪರಿವರ್ತಿಸಲಾಯಿತು. ವಿಮಾನದ ಇಂಟೀರಿಯರ್ ಅನ್ನ ಅಲಂಕಾರ ಮಾಡಲಾಗಿದ್ದು ಅದನ್ನ ಕಿಮ್ಗೋಸ್ಕರನೇ ಅಲ್ಲಿಯೇ ಸಭೆಗಳನ್ನು ಕೂಡ ನಡೆಸುವ ಹಾಗೆ ಮಾರ್ಪಡಿಸಲಾಗಿದೆ. ವಿಮಾನದ ಹೊರಭಾಗ ಉತ್ತರ ಕೊರಿಯಾದ ಹೆಸರು ಮತ್ತು ಧ್ವಜದಿಂದ ಅಲಂಕರಿಸಲ್ಪಟ್ಟಿದೆ.
ಉತ್ತರ ಕೊರಿಯಾದಲ್ಲಿ ನೀವು ಲ್ಯಾಂಡಿಂಗ್ ಆಗುವಂತ ಸಮಯ ಸಮೀಪ ಆಗ್ತಿದ್ದಂತೆ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಕಾನೂನುಗಳು ನಿಮ್ಮ ಅನುಭವಕ್ಕೆ ಅಲ್ಲಿ ಬರ್ತವೆ. ನೀವು ಎಂತ ದೇಶವನ್ನ ಪ್ರವೇಶ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿನ ನಿಯಮಗಳ ವಿರುದ್ಧ ಮಾಡುವಂತ ಸಣ್ಣ ತಪ್ಪು ಕೂಡ ನಿಮ್ಮ ಜೀವ ಮತ್ತು ಜೀವನವನ್ನ ಕಷ್ಟಕರವಾಗಿಸ್ತವೆ. ಈ ವಿಮಾನ ಸಂಸ್ಥೆ 2030 ವೇಳೆಗೆ ರಷ್ಯಾದ ಅಥವಾ ಚೈನೀಸ್ ವಿಮಾನವನ್ನ ಪಡೆದುಕೊಳ್ಳಬಹುದು. ಆದರೆ ಅಲ್ಲಿವರೆಗೂ ಅದಕ್ಕೆ 50 ವರ್ಷಗಳ ಹಳೆಯ ವಿಮಾನಗಳೇ ಗತಿ. ಅಮೆರಿಕ ಅಥವಾ ಯುರೋಪಿಯನ್ ವಿಮಾನಯಾನ ಸಂಸ್ಥೆಗಳಿಗೆ ಹೋಲಿಸಿದರೆ ಇವುಗಳು ಹೆಚ್ಚು ಹಾರುವುದಿಲ್ಲವಾದರೂ ನಿರ್ಬಂಧಗಳು ಹಾಗೂ ಕೆಟ್ಟ ನಿರ್ವಹಣೆ ಈ ಒಂದು ಏರ್ ಕೊರಿಯಾ ಸಂಸ್ಥೆಗೆ ಸ್ಟಾರ್ 1 ರೇಟಿಂಗ್ ಅನ್ನ ತಂದುಕೊಟ್ಟಿವೆ. ಇನ್ನು ಈ ಉತ್ತರ ಕೊರಿಯಾ ಬಗ್ಗೆ ನಿಮಗೆ ಇನ್ನೂ ವಿಚಿತ್ರ ಸಂಗತಿಗಳು ಕೂಡ ಇವೆ. ಉದಾಹರಣೆಗೆ ಉತ್ತರ ಕೊರಿಯಾದ ಈ ಅತಿ ಎತ್ತರದ ಕಟ್ಟಡ ದೇಶದ ರಾಜಧಾನಿ ಪ್ಯೋಗ್ಯಾಂಗ್ನಲ್ಲಿದೆ. ಈ ಒಂದು ಕಟ್ಟಡ ಹೋಟೆಲ್ ಆಗಿದೆ, ಆದರೆ ಇದೊಂದು ಸ್ಮಶಾನದ ರೀತಿ ಇದೆ. ಅಂದ್ರೆ ಪೂರ್ತಿ ಖಾಲಿ. ಗಿನ್ನಿಸ್ ದಾಖಲೆ ಪ್ರಕಾರ 1079 ಅಡಿ ಎತ್ತರ ಇರುವಂತಹ ಈ ಒಂದು ಕಟ್ಟಡ ವಿಶ್ವದ ಅತಿ ಎತ್ತರದ ಖಾಲಿ ಕಟ್ಟಡ ಆಗಿದೆ. ಇದರ ನಿರ್ಮಾಣ 1982ರಲ್ಲಿ ಶುರುವಾಗುತ್ತೆ. ಆದರೆ ಉತ್ತರ ಕೊರಿಯಾದ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಅದರ ಕೆಲಸ 3 ದಶಕಗಳಲ್ಲಿ ಹಲವಾರು ಬಾರಿ ನಿಂತು ಹೋಯಿತು. 105 ಅಂತಸ್ತಿನ ಈ ಒಂದು ಕಟ್ಟಡ ಹೊರಗಿನಿಂದ ಹೊಳೆತಿದ್ರು ಕೂಡ ಅದರ ಒಳಭಾಗ ಪಾಳು ಬಿದ್ದಂತೆ ಕಾಣುತ್ತೆ. ಅದರಲ್ಲಿ ಇದುವರೆಗೂ ಯಾವುದೇ ವ್ಯವಹಾರವನ್ನ ಶುರು ಮಾಡಿಲ್ಲ. ಅಂದ್ರೆ ಯಾವ ಗ್ರಾಹಕರು ಕೂಡ ಇನ್ನೂವರೆಗೂ ಆ ಹೋಟೆಲ್ಗೆ ಕಾಲೇ ಇಟ್ಟಿಲ್ಲ. ಇನ್ನು ಇಲ್ಲಿನ ಸರ್ಕಾರನೇ ಮಹಿಳೆಯರ ಹೇರ್ ಕಟ್ ಹೇಗಿರಬೇಕು ಅಂತ ನಿರ್ಧರಿಸುತ್ತೆ. ವರದಿಯ ಪ್ರಕಾರ ಉತ್ತರ ಕೊರಿಯಾದ ಮಹಿಳೆಯರು ಸರ್ಕಾರ ನಿಗದಿಪಡಿಸಿದಂತ 15 ಕೇಶ ವಿನ್ಯಾಸಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ ಆ ಒಂದು ಪ್ರಕಾರ ತಮ್ಮ ಹೇರ್ ಸ್ಟೈಲ್ ಅನ್ನ ಮಾಡಿಸ್ಕೊಳ್ಬಹುದು. ಆದ್ರೆ ಅವಿವಾಹಿತ ಮಹಿಳೆಯರು ತಮ್ಮ ಕೂದಲನ್ನ ತುಂಬಾ ಚಿಕ್ಕದಾಗಿ ಇಟ್ಕೊಳ್ಬೇಕು. ಪುರುಷರು ಕೂಡ ಹೇರ್ ಕಟ್ ಹೇಗಿರಬೇಕು ಅಂತ ಸರ್ಕಾರನೇ ನಿರ್ಧರಿಸುತ್ತೆ. ಅದು ಬಿಟ್ಟು ಬೇರೆ ರೀತಿ ಕಟಿಂಗ್ ಮಾಡಿಸ್ಕೊಂಡ್ರೆ ಆತನಿಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ವೀಕ್ಷಕರೇ, ನಿಮ್ಗೆ ವಿಚಿತ್ರ ಅಂತ ಅನ್ನಿಸಬಹುದು. ಉತ್ತರ ಕೊರಿಯಾದ ಕ್ಯಾಲೆಂಡರ್ ಇತರ ದೇಶಗಳ ರೀತಿ ಇರದೆ ಆ ದೇಶದ ಸಂಸ್ಥಾಪಕರ ಜನ್ಮ ದಿನಾಂಕವನ್ನ ಆಧರಿಸಿದೆ. ಅಂದ್ರೆ ಅದು ಶುರುವಾಗಿದ್ದೇ ಸಂಸ್ಥಾಪಕರ ಜನ್ಮದಿನದಿಂದ. ನಾವು ಈಗ 2024ರಲ್ಲಿ ವಾಸಿಸ್ತಿರಬಹುದು, ಆದ್ರೆ ಉತ್ತರ ಕೊರಿಯಾದ ಜನರಿಗೆ ಇದು ಇನ್ನೂ ಕೂಡ 113ನೇ ವರ್ಷ ಆಗಿದೆ. ಇದನ್ನ ಜೂಚೆ ಕ್ಯಾಲೆಂಡರ್ ಅಂತ ಕರೆಯಲಾಗುತ್ತೆ. ಉತ್ತರ ಕೊರಿಯಾದ ಈ ಒಂದು ಕ್ಯಾಲೆಂಡರ್ ಏಪ್ರಿಲ್ 15, 1912ರಂದು ಶುರುವಾಗುತ್ತೆ. ಅದು ಈ ದೇಶದ ಸಂಸ್ಥಾಪಕ ಕಿಮ್ ಇಲ್ ಸಂಗ್ರ ಜನ್ಮ ದಿನಾಂಕ ಆಗಿದೆ. ಖಡಕ್ ಕಾನೂನು ಇವೆ ಎಂದ್ ಮಾತ್ರಕ್ಕೆ ಅಲ್ಲಿ ಮಹಿಳೆಯರ ಜೀವನ ದುಸ್ತರವಾಗಿದೆ ಅಂತ ಅಂದ್ಕೊಳ್ಬೇಕಿಲ್ಲ. ಏಕೆಂದ್ರೆ ಉತ್ತರ ಕೊರಿಯಾದಲ್ಲಿ ಮಹಿಳೆಯರ ಮೇಲೆ ಕಟ್ಟರ್ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹೇರಿರುವ ಹಾಗೆ ಕಟ್ಟುನಿಟ್ಟಿನ ನಿಯಮಗಳೇನು ಇಲ್ಲ. ಇಲ್ಲಿ ಮಹಿಳೆಯರು ಬಿಂದಾಸಾಗಿ ಹೊರಬಂದು ಉದ್ಯೋಗವನ್ನ ಮಾಡಬಹುದು. ಸರ್ಕಾರಿ ನೌಕರಿ ಕೂಡ ಸಿಗುತ್ತೆ. ಇಲ್ಲಿನ ಟ್ರಾಫಿಕ್ ಪೊಲೀಸ್ ವಿಭಾಗದಲ್ಲಿ ಮಹಿಳೆಯರೇ ಹೆಚ್ಚು. ಅಲ್ಲಿನ ಮಹಿಳೆಯರು ಸುಲಭವಾಗಿ ಟ್ರಾಫಿಕ್ ಪೊಲೀಸ್ ಹುದ್ದೆಗಳಿಗೆ ಆಯ್ಕೆಯಾಗ್ತಾರೆ. ಹಾಗಂತ ಅಲ್ಲಿ ಕಠೋರ ಕಾನೂನುಗಳಿಗೂ ಕೊರತೆ ಇಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ಉತ್ತರ ಕೊರಿಯಾದಲ್ಲಿ ಪ್ರತಿದಿನ ಜರುಗ್ತಾನೆ ಇರ್ತವೆ. ಆದರೆ ಅತ್ಯಂತ ಅಪಾಯಕಾರಿ ಮಾನವ ಹಕ್ಕುಗಳ ಉಲ್ಲಂಘನೆ ಅಂದ್ರೆ 3 ತಲೆಮಾರುಗಳನ್ನ ಶಿಕ್ಷಿಸುವಂತ ಕಾನೂನು ಇಲ್ಲಿದೆ. ಇದರ ಪ್ರಕಾರ ಒಬ್ಬ ವ್ಯಕ್ತಿ ಅಪರಾಧದಲ್ಲಿ ತಪ್ಪಿತಸ್ಥ ಅಂತ ಸಾಬೀತಾಗಿ ಜೈಲಿಗೆ ಹೋದ್ರೆ ಅವನ ಕುಟುಂಬದ 3 ತಲೆಮಾರುಗಳನ್ನು ಕೂಡ ಜೈಲಿನಲ್ಲಿ ಇರಿಸಲಾಗುತ್ತೆ. ಇಂಥ ಕಠೋರ ಕಾನೂನು ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. ಇಲ್ಲಿನ ಒಂದು ವಿಚಿತ್ರ ಮತ್ತು ತಮಾಷೆಯ ನಿಯಮ ಏನಂದ್ರೆ ಉತ್ತರ ಕೊರಿಯಾದಲ್ಲಿ ನೀಲಿ ಜೀನ್ಸ್ ಅನ್ನ ನಿಷೇಧಿಸಲಾಗಿದೆ. ಯಾಕೆಂತ ನೋಡುವುದಾದ್ರೆ ನೀಲಿಯ ಬಣ್ಣ ಯುನೈಟೆಡ್ ಸ್ಟೇಟ್ನ ಬಂಡವಾಳಶಾಹಿಯನ್ನ ಪ್ರತಿನಿಧಿಸುತ್ತೆ ಅಂತ ಅಲ್ಲಿನ ಸರ್ವಾಧಿಕಾರಿ ನಂಬ್ತಾನೆ. ಇನ್ನು ದಕ್ಷಿಣ ಕೊರಿಯಾದ ಎಲ್ಲಾ ವಿಷಯಗಳಿಂದ ದೂರವಿರುವಂತೆ ಉತ್ತರ ಕೊರಿಯಾ ತನ್ನ ನಾಗರಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಲ್ಲಿನ ವಸ್ತುಗಳನ್ನಂತೂ ಬಳಸೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಅಲ್ಲಿನ ಫ್ಯಾಷನ್ ಅನ್ನ ಅನುಕರಣೆ ಕೂಡ ಮಾಡೋ ಹಾಗಿಲ್ಲ. ಅಲ್ಲಿನ ಚಲನಚಿತ್ರವನ್ನ ನೋಡುವಂತಿಲ್ಲ. ಕೊನೆಗೆ ದಕ್ಷಿಣ ಕೊರಿಯಾದ ಸಂಗೀತವನ್ನು ಕೂಡ ಕೇಳುವಂತಿಲ್ಲ. ಈ ಒಂದು ಆದೇಶವನ್ನ ಪಾಲಿಸದೇ ಇದ್ರೆ ಕಠಿಣ ಶಿಕ್ಷೆಯನ್ನ ಕೊಡಲಾಗುತ್ತೆ. ಅಷ್ಟೇ ಅಲ್ಲ, ಅಂತ ಅಪರಾಧ ಮಾಡದಂತ ಉತ್ತರ ಕೊರಿಯಾದ 7 ಜನರಿಗೆ ಮರಣದಂಡನೆ ಕೂಡ ವಿಧಿಸಲಾಗಿದೆ. ಇದಲ್ಲದೆ ಉತ್ತರ ಕೊರಿಯಾದಲ್ಲಿ ಯಾವುದೇ ವಿದೇಶದ ಸಂಗೀತವನ್ನು ಕೇಳೋದಕ್ಕೆ ಅನುಮತಿ ಇಲ್ಲ. ಬೆರಳಿಕೆಯಷ್ಟು ಹಾಡುಗಳನ್ನ ಮಾತ್ರ ಕೇಳಬಹುದು. ಅವುಗಳಲ್ಲಿ ಹೆಚ್ಚಿನವು ಆ ದೇಶದ ರಾಜಕಾರಣಿಗಳನ್ನ ವೈಭವೀಕರಿಸ್ತವೆ. ಸ್ವತಃ ಅಲ್ಲಿನ ನಾಯಕರೇ ಆ ಒಂದು ದೇಶವನ್ನ ಮುಂದುವರಿಯೋದಕ್ಕೆ ಬಿಡ್ತಿಲ್ಲ ಎಂಬುದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಅಲ್ಲಿ ಲ್ಯಾಪ್ಟಾಪ್ ಖರೀದಿ ಮಾಡೋದಕ್ಕೆ ಸರ್ಕಾರದ ಅನುಮತಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಉತ್ತರ ಕೊರಿಯಾದ ಕಂಪ್ಯೂಟರ್ಗಳು ತುಂಬಾ ದುಬಾರಿ ಮತ್ತು ಖರೀದಿ ಮಾಡೋದು ಕೂಡ ಕಷ್ಟ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಖರೀದಿ ಮಾಡೋದಕ್ಕೆ ಅಲ್ಲಿನ ಜನರು ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆಯಲೇಬೇಕು. ಹಾಗೇನೆ ಅಲ್ಲಿನ ಜನರು ಕೇವಲ 28 ವೆಬ್ಸೈಟ್ಗಳನ್ನ ಮಾತ್ರ ಬ್ರೌಸ್ ಮಾಡಬಹುದು. ವೀಕ್ಷಕರೇ, ಈ ರೀತಿ 10 ವಿಶಿಷ್ಟ, ವಿಚಿತ್ರ, ವಿಲಕ್ಷಣ ಕಾನೂನು ಕಟ್ಟಳೆ ಹೊಂದಿರುವಂತಹ ಉತ್ತರ ಕೊರಿಯಾದ ಬಗ್ಗೆ ನಾವು ಹೇಳಿರೋದು ಸ್ವಲ್ಪ ಮಾತ್ರ. ಜಗತ್ತಿಗೆ ಗೊತ್ತಿರದಂತ ಅಥವಾ ದೇಶದಿಂದ ಹೊರಬಾರದಂತ ಅದೆಷ್ಟೋ ರಹಸ್ಯಗಳು ಆ ಒಂದು ದೇಶದಲ್ಲಿ ಇವತ್ತಿಗೂ ಅಡಗಿವೆ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ದೇಶದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.